ಸರ್ ಅವರು ಸುಮಾರು ಒಂದು 4-5 ದಿವಸದಿಂದ ನಮ್ಮ ಮುಂಡ್ರಿಗಿ ಹೊರವಲಯದಲ್ಲಿ ಅವ್ರಿದ್ರಿ. ನಾವು ಅಬ್ಸರ್ವ್ ಮಾಡಿದ್ವಿ, ಯಾರಾದ್ರೂ ಮತ್ತೆ ರಿಲೇಷನ್ ಅವರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ತಾರ ಅಂತ ಹೇಳಿ. ಆದ್ರೆ ಆತನ ನೋಡಿದಾಗ ನಮ್ಗೆ ಏನಿಸ್ತಂದ್ರೆ ಯಾರು ಬರ್ಲಿಲ್ಲ 3-4 ದಿನದಿಂದ. ನಾನು ಆಮೇಲೆ ಆತನ ಮನುಷ್ಯ ತನ್ನ ಬಟ್ಟೆ ಮೇಲೆ ಕಬರಿಲ್ಲಂಗ ಅಡ್ಡಾಡ್ತಿದ್ದ ನೋಡಿ ಕರೆದು, ಇಲ್ಲಪ್ಪ ಬಟ್ಟೆ ಸರಿ ಮಾಡ್ಕೊಳ್ಳೋ ಅಂದಾಗ ಬಟ್ಟೆ ಸರಿ ಮಾಡ್ಕೊಂಡ. ನಮ್ಗನಿಸ್ತು ಸ್ವಲ್ಪ ಇತನಲ್ಲಿ ಆರೋಗ್ಯದ ಸಮಸ್ಯೆ ಇದೆ. ಆಮೇಲೆ ಕಾಲು ಕೈ ಎಲ್ಲ ಬಾವು ಬಂದಿದ್ವು. ಅವಾಗ ನಾವು ವಿಚಾರ ಮಾಡಿದ್ವಿ, ಬೇಡ ನನ್ನ ಅರಿವಿ ಎಲ್ಲ ತೆಗೆದು ಸ್ವಚ್ಛಗೊಳಿಸಿ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಆತಗೆ ಆರೋಗ್ಯ ಚಿಕಿತ್ಸೆ ಕೊಡೋಣ ಅಂತೇಳಿ ನಾವು ಮತ್ತೆ ನಾನು ಬಸವರಾಜ್ ಬೆನ್ನೂರ್ ಸರ್ ಅವ್ರಿಗೆ ಫೋನ್ ಹಚ್ಚಿದೆ. ಆಯ್ತು ಸರ್ ನಾನು ಬಂದೆ, ಅಲ್ಲೇ ಇಟ್ಕೋರಿ ಅಂತಂದು ಹೇಳಿದ್ರು. ಅವಾಗ ನಾವು ಆತನ ಕರೆದು ನಮ್ಮ ಸಿಬ್ಬಂದಿ, ನಮ್ಮ ಅಂಗಡಿಯ ಎಲ್ಲ ಹುಡುಗರು ಕರ್ಕೊಂಡು ಆತನ ಸೇವಾ ಮಾಡಿ ಎಲ್ಲ ಜಳಕ ಮಾಡಿಸಿ ಬಟ್ಟೆ ಹಾಕಿಸಿ ಆತಗೆ ಊಟ ಕೊಟ್ಟು ಆಮೇಲೆ ಸೇವಾ ಮಾಡಿದ್ಮೇಲೆ ಆತ ನಮ್ಮಲ್ಲಿ ಸ್ಪಂದಿಸಿದ. ಏನಪ್ಪ ನಿನ್ನ ಹೆಸರು ಅಂತ ಕೇಳಿದಾಗ ಮಾಂತೇಶ್ ಹಡಪದ್ ಅಂತ ಹೇಳಿದ. ಯಾವ ಊರು ಅಂತ ಕೇಳಿದಾಗ ಬಿಜಾಪುರ ಜಿಲ್ಲೆ ಅಂತ ಅಷ್ಟೇ ಹೇಳಿದ, ತಡವರ್ಸಿ ಹೇಳಿದ. ಆಮೇಲೆ ನಮ್ಮ ಬಸವರಾಜ್ ಸರ್ ಅವರು ವಾಟ್ಸಪ್ ನಲ್ಲಿ ಬಂದಿದ್ದನ್ನ ಇವರು ಚಾನಲ್ ನೋಡಿ ಆಮೇಲೆ ಅವ್ರು ಫೋನ್ ಮಾಡಿಲ್ಲ ನಮ್ಮೂರು ಅಂತಂದು ಹೇಳಿದಾಗ ತಾಳಿಕೋಟೆ ತಾಲೂಕು ಜಬ್ನೂರು ಅನ್ನುವಂತ ಗ್ರಾಮದ ವ್ಯಕ್ತಿಯಾಗಿ ಗೊತ್ತಾಯ್ತು. ಆದ್ರೆ ಇವತ್ತು ಮನುಷ್ಯ ಮಾನವ ಜನ್ಮ ಮಾನವನಿಗೆ ಹೆಲ್ಪ್ ಮಾಡಿಲ್ಲ ಅನ್ನೋದು ಒಂದು ಏನಪ್ಪಾ ಅಂತ ಹೇಳಿದ್ರೆ ಸರಿ ಅನ್ಸಂಗಿಲ್ಲ. ಆ ನಿಟ್ಟಿನೊಳಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಇರ್ಬೋದು, ದೇಶದಲ್ಲಿ ಇರ್ಬೋದು, ಇಂಥ ವ್ಯಕ್ತಿಗಳನ್ನ ನಾನು ಕೈ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಯಾರಾದ್ರೂ ಇಂಥ ವ್ಯಕ್ತಿಯನ್ನ ನೋಡಿದ್ರ ಒಂದು ಅಸೂಯೆ ಪಡಲಾರದೆ, ಜೊತೆಗೆ ಆತನ ಬೇರೆ ದೃಷ್ಟಿಯಿಂದ ನೋಡ್ಲಾರದೆ ಆತನ ಕರೆದು ಇವತ್ತು ಅವರು ಯಾರಿಗೂ ತೊಂದರೆ ಮಾಡಲ್ಲ. ನಾವು ಸುಮಾರು ಬಸವರಾಜ್ ಸರ್ ಬೆನ್ನೂರ್ ಅವರ ನೇತೃತ್ವದಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಸುಮಾರು ಮುಂಡ್ರಿಗೆಯಲ್ಲೇ ಒಂದು 25ಕ್ಕೂ ಹೆಚ್ಚು ಜನಗಳನ್ನ ನಾವು ರಕ್ಷಣೆ ಮಾಡಿದೀವಿ. ಅವರು ಯಾರಿಗೂ ಕೂಡ ಇವತ್ತು ಹಲ್ಲೆ ಮಾಡಿಲ್ಲ. ಅವರು ಇವತ್ತು ಬುದ್ಧಿಮಾನ್ಯರು ಅಂದ್ರೆ ಒಂಥರ ದೇವ್ರಿದ್ದಂಗ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯದಾಗ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಸ್ನಾನ ಮಾಡಂದ್ರೆ ಸ್ನಾನ ಮಾಡ್ತಾರ, ಕುಂದ್ರಂದ್ರೆ ಕುಂದಿರ್ತಾರ. ಬಟ್ ಅವ್ರನ್ನ ಕಾಡೋದು ಒಂದೇ, ಆರೋಗ್ಯದಲ್ಲಿ ಚಲೋ ಇರ್ತಾರ, ಆದ್ರೆ ಮೆಂಟಲಿ ಅವ್ರ ಬಹಳ ಕುದ್ದಿರ್ತಾರ. ಜೊತೆಗೆ ಹಸಿವು ಅವ್ರನ್ನ ಕಾಡ್ತೈತಿ. ಅದಕ್ಕೆ ತಾವ್ಯಾರಾದ್ರೂ ಅಂತಾರ ನೋಡಿದ್ರ ಅವ್ರಿಗೆ ಹಸಿವನ್ನ ಹಿಂಗಸ್ರಿ, ಜೊತೆಗೆ ಅವ್ರ ಪ್ರೀತಿಯಿಂದ ಕಾಣ್ರಿ. ಆಮೇಲೆ ಆ ಮನುಷ್ಯನನ್ನ ನಾವು ಹತ್ರ ಹೋದಾಗ ವಾಸನೆ ಬರೋಂಗಿದ್. ಯಾಕಂದ್ರ ತಾನು 1-2 ಕೂಡ ಅದರಲ್ಲೇ ಮಾಡ್ಕೊಂಡು ಬಟ್ಟೆ ಗಲೀಜಿದ್ವು. ಆ ದಿಶೆಯಲ್ಲಿ ಅದನ್ನೆಲ್ಲ ತೆಗೆದು ಹಾಕಿದ್ಮೇಲೆ ಅದರಿಂದ ಬಹಳ ಫ್ರೆಶ್ ಅದ. ಅದಕ್ಕೆ ಅವಳನ್ನ ಪ್ರೀತಿಸಿ ಗೌರವಿಸ್ರಿ. ಇವತ್ತು ನಾವೆಲ್ಲರನ್ನ ಪ್ರೀತಿಯಿಂದ ಕಾಣು ಅಂತೇಳಿ ನಾ ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ. ಏನ್ ಮಾಡ್ತಿದ್ವಿ ಕೆಲಸ? ಗಾಡಿ ನೀ ಕೆಲಸ ಏನ್ ಮಾಡ್ತಿದ್ದಿ? ಕೆಲಸ ಏನ್ ಮಾಡ್ತಿದ್ದಿ? ಹೌದಾ? ಈಗ ಊರಿಗೆ ಹೋಗ್ಯನಾ? ಹೆಂಗ್ ಹೋಗ್ಯಪ್ಪ? ಸಂಜೆ ಎಲ್ಲಿ ಸುಟ್ಟಿ ರೊಕ್ಕ ಎಲ್ಲದು?